ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008889112. ಮೈಸೂರಿಗೆ ಕಾಲಿಡುತ್ತಲೇ ದಿಲೀಪ್ನ ಎದೆಯಲ್ಲಿ ಏನೋ ಒಂಥರ ಕಸಿವೀಸಿ 3 ವರ್ಷಗಳ ನಂತರ ಹುಟ್ಟೂರಿಗೆ ಆಗಮಿಸುತ್ತಿದ್ದರು. ತಂದೆ ತಾಯಿಯನ್ನು ನೋಡಬೇಕು ಎಂಬ ಹಂಬಲ ಇದ್ದರೂ ಅವನ ಮುಖದಲ್ಲಿ ಖುಷಿಗಿಂತ ಚಿಂತೆ ಆವರಿಸಿತ್ತು. ಕೆಲಸಕ್ಕಾಗಿ ಮೈಸೂರು ಬಿಟ್ಟು ಬೆಂಗಳೂರಿಗೆ ತೆರಳಿದ್ದ ನಮ್ಮ ದಿಲೀಪ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬರಲು ಕೆಲಸ ಒಂದೇ ಕಾರಣ ಅಲ್ಲ, ಅಲ್ಲಿ ನಡೆದ ಕೆಲವೊಂದು ಘಟನೆಗಳು ಅವನನ್ನು ಊರು ಬಿಟ್ಟು ಬೆಂಗಳೂರಿಗೆ ಬರುವಂತೆ ಮಾಡಿತ್ತು. ಮತ್ತೆ ಮೈಸೂರಿಗೆ ಕಾಲು ಇಡಲೇಬಾರದು ಅಂದುಕೊಂಡಿದ್ದ. ಆದರೆ ತಂದೆ ತಾಯಿ ಎಂಬ ಸಂಬಂಧದ ಕೊಂಡಿ ಕಳಚುವುದು ಅಷ್ಟೊಂದು ಸುಲಭದ ಮಾತಲ್ಲ. ಅವರ ಪ್ರೀತಿ ಮತ್ತೆ ಅವನನ್ನ ಮೈಸೂರಿಗೆ ಬರುವಂತೆ ಮಾಡಿತ್ತು. ರೈಲಿನಿಂದ ಕೆಳಗೆ ಇಳಿಯುತ್ತಲೇ ಹಿಂದಿನದೆಲ್ಲ ಮತ್ತೆ ಕಾಡತೊಡಗಿತ್ತು. ಅಷ್ಟರಲ್ಲಿ ಅವನ ತಂಗಿ ಮಧು ಪ್ರತ್ಯಕ್ಷ ಆಗ್ತಾಳೆ. ಮುದ್ದಿನ ಅಣ್ಣನನ್ನ 3 ವರ್ಷಗಳ ನಂತರ ನೋಡಿದವಳ ಕಣ್ಣು ತುಂಬಿ ಬಂತು. ನಮ್ಮ ಮಧು ಮಾತಿನ ಮಲ್ಲಿ, ಆದರೆ ನಮ್ಮ ದಿಲೀಪ ಮಾತನಾಡಿದರೆ ಎಲ್ಲಿ ಮುತ್ತು ಉದುರಿ ಹೋಗುತ್ತೆ ಅನ್ನುವ ಜಾಯಮಾನದವನು. ಇಬ್ಬರ ನಡುವೆ ಅಜಗಜಾಂತರ ವ್ಯತ್ಯಾಸ ಇತ್ತು. ಕಾರ್ನಲ್ಲಿ ಕೂತ ತಕ್ಷಣ ಮಧು ಅಣ್ಣನಿಗೆ ಪ್ರಶ್ನೆಯ ಸುರಿಮಳೆ ಹಾಕಿದ್ಲು. ಅಣ್ಣ, ಬೆಂಗಳೂರು ಹೇಗಿದೆ? ಕೆಲಸ ಏನು ತೊಂದರೆ ಇಲ್ಲ ತಾನೆ? ಅಡುಗೆಯನ್ನ ನೀನೇ ಮಾಡ್ತೀಯಾ ಅಥವಾ ಕೆಲಸದವರನ್ನ ಇಟ್ಕೊಂಡಿದ್ದೀಯಾ? ಮಧುವಿನ ಪ್ರಶ್ನೆಗೆ ದಿಲೀಪ ಹೂಂ ಅಂತ ಅಷ್ಟೇ ಉತ್ತರಿಸುತ್ತಿದ್ದ. ಇನ್ನೇನು ಮನೆ ಸಮೀಪ ಬಂತು ಅನ್ನುವಷ್ಟರಲ್ಲಿ ಅಲ್ಲೇ ಹತ್ತಿರ ಇದ್ದ ಅಚ್ಯುತ್ಮೂರ್ತಿಯವರ ಮನೆಯ ಎದುರು ಕಾರು ಹಾದು ಹೋದಾಗ ದಿಲೀಪನ ದೃಷ್ಟಿ ಅವರ ಮನೆಯ ಕಡೆ ಏನನ್ನೂ ಹುಡುಕುತ್ತಿತ್ತು. ಇದನ್ನು ಅರಿತ ಮಧು ಅಣ್ಣನ ಗಮನವನ್ನ ತನ್ನ ಹತ್ತಿರ ಅರಿಸಲು, ಅಣ್ಣ ಏನು ಗೊತ್ತಾ? ಅದೇ ನಮ್ಮ ಅಪ್ಪಣ್ಣಮೂರ್ತಿಯವರ ಮಗಳು ಯಾರ ಜೊತೆನೋ ಓಡಿ ಹೋದಲಂತೆ. ಈ ವಿಷಯ ಅಪ್ಪಣ್ಣನಿಗೆ ಗೊತ್ತಾಗಿ ಅವರು ಆತ್ಮಹತ್ಯೆ ಮಾಡಿಕೊದಕ್ಕೆ ಹೊರಟ್ರಂತೆ. ಹೇಗೋ ಅವರ ಹೆಂಡತಿ ನೋಡಿದ್ದಕ್ಕೆ ಅಪ್ಪಣ್ಣನವರು ಬಚಾವಾದರು. ಅಪ್ಪ ಮೊನ್ನೆ ಹೋಗಿ ಅವರ ಜೊತೆ ಮಾತನಾಡಿ ಸಮಾಧಾನ ಹೇಳಿ ಬಂದಿದ್ದಾರೆ ಅಂದಾಗ ದಿಲೀಪನಿಂದ ಹ ಎಂಬ ಸ್ವರ ಮಾತ್ರ ಹೊರಬಂತು. ಅಷ್ಟರಲ್ಲಿ ಮನೆ ಬಂದೇ ಬಿಟ್ಟಿತ್ತು. ಮಗನ ಬರುವಿಕೆಗೆ ಕಾಯುತ್ತ ಸರೋಜಮ್ಮನವರು ಅಲ್ಲೇ ಜಗಲಿ ಮೇಲೆ ಕೂತಿದ್ರೆ ಶ್ರೀಕಂಠಮೂರ್ತಿಯವರು ಬಾಲಸುಟ್ಟ ಬೆಕ್ಕಿನಂತೆ ಅಂಗಳದಲ್ಲಿ ಅತ್ತಿಂದ ಇತ್ತ ಓಡಾಡುತ್ತಿದ್ದರು. ಕಾರಿನ ಹಾರಿನ ಶಬ್ದ ಕೇಳಿ ತಕ್ಷಣ ಇಬ್ಬರ ಮುಖದಲ್ಲೂ ಮಂದಹಾಸ ಮೂಡಿತ್ತು. ತಕ್ಷಣ ಸರೋಜಮ್ಮನವರು ಆರತಿ ತಟ್ಟೆಯನ್ನು ರೆಡಿ ಮಾಡ್ತಾರೆ. ಕಾರಿನಿಂದ ಇಳಿದ ದಿಲೀಪ್ಗೆ 3 ವರ್ಷಗಳ ಹಿಂದೆ ನಾನು ಈ ಮನೆಯಲ್ಲಿ ಹೇಗೆ ಇದ್ದೆ ಎಂಬುದು ಕಣ್ಣ ಮುಂದೆ ಹಾಯುತ್ತದೆ. ಮಗನನ್ನು ನೋಡಿದ ಮೂರ್ತಿಯವರು ಓಡಿ ಬಂದು ಅವನ ಮುಖ ಸವರಿ ಆನಂದ ಬಾಷ್ಪದೊಂದಿಗೆ ಹೆಗಲ ಮೇಲೆ ಕೈ ಹಾಕಿದರೆ ಇತ್ತ ಸರೋಜಮ್ಮನವರು ಮಗನಿಗೆ ಆರತಿ ಎತ್ತಿ ಮನೆಯ ಒಳಗೆ ಬರಮಾಡಿಕೊಳ್ಳುತ್ತಾರೆ. ಎಷ್ಟು ಮಾತನಾಡಿದರೂ ಮುಗಿಯದಷ್ಟು ಮಾತುಕತೆ ನಡೆಯುತ್ತಿತ್ತು ತಂದೆ ಮಗನ ನಡುವೆ. ನಮ್ಮ ಸರೋಜಮ್ಮನವರು ಮಗ ಬಂದ ಖುಷಿಯಲ್ಲಿ ಅವನಿಗೆ ಇಷ್ಟವಾದ ತಿಂಡಿ ತಿನಿಸು ಮಾಡಲು ಅಡುಗೆ ಮನೆ ಸೇರಿದರು. ಅಮ್ಮನಿಗೆ ಸಹಾಯ ಮಾಡಲು ಮಧು ಕೂಡ ಅಡುಗೆ ಮನೆಗೆ ಹೋದಾಗ ಸರೋಜಮ್ಮನವರಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿಯವರೆಗೂ ಅಡುಗೆ ಮನೆ ಕಡೆ ಸುಳಿಯದವಳು ಇಂದು ಅಣ್ಣ ಬಂದ ಖುಷಿಯಲ್ಲಿ ಅದು ಮಾಡಲಮ್ಮ, ಇದು ಹೇಗೆ ಮಾಡಲಮ್ಮ ಅಂತ ತಾಯಿಯ ತಲೆ ತಿಂತಾ ಇದ್ದಳು. ಅಡುಗೆ ರೆಡಿಯಾದ ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವಾಗ ಆದ ಸಂತಸ ಅಷ್ಟಿಷ್ಟಲ್ಲ. ಎಷ್ಟೋ ವರ್ಷಗಳ ನಂತರ ಅಮ್ಮನ ಕೈತುತ್ತನ್ನ ತಿಂದ ದಿಲೀಪನ ಕಣ್ಣಲ್ಲಿ ಸಂತೃಪ್ತಿಯ ಭಾವನೆ ಎದ್ದು ಕಾಣುತ್ತಾ ಇತ್ತು. ಅದು ಇದು ಅಂತ ಹರಟೆ ಹೊಡೆಯುತ್ತಾ ಸಂಜೆ ಆದದ್ದೇ ಗೊತ್ತಾಗಲಿಲ್ಲ. ಸ್ವಲ್ಪ ಹೊರಗಡೆ ತಿರಿದಾಡಿಕೊಂಡು ಬರೋಣ ಅಂತ ದಿಲೀಪ ಎದ್ದು ಹೊರಟ. ಶ್ರೀಕಂಠಮೂರ್ತಿಯವರು, ಬೇಡ ಮಗ, ಮೊದಲೇ ನಿನ್ನ ಮನಸ್ಥಿತಿ ಸರಿ ಇಲ್ಲ. ಈಗಷ್ಟೇ ಊರಿಗೆ ಬಂದಿದ್ದೀಯಾ? ಅದಲ್ಲದೆ ಯಾರೋ ಸಿಕ್ಕಿ ಏನಾದರೂ ಹೇಳಿದ್ರೆ ಮತ್ತೆ ನಿನಗೆ ಬೇಜಾರು. ಸ್ವಲ್ಪ ದಿನ ಹಾಯಾಗಿ ಮನೆಯಲ್ಲಿಯೇ ಇರು ಸರಿಯಪ್ಪ ಅಂತ ದಿಲೀಪ ಸುಮ್ಮನಾಗುತ್ತಾನೆ. ಶ್ರೀಕಂಠಮೂರ್ತಿಯವರಿಗೆ ಮಗ ಮನೆ ಬಿಟ್ಟು ಹೋದ ನಂತರ ಇಲ್ಲಿ ಏನು ನಡೆದಿದೆ ಎಂಬುದು ಗೊತ್ತಾದರೆ ಎಂಬ ಭಯ. ಹಾಗಾಗಿ ಪ್ರತಿಸಲ ಮಗ ಹೊರಗೆ ಹೋಗುವುದನ್ನು ಏನಾದರೂ ಕಾರಣ ಕೊಟ್ಟು ತಪ್ಪಿಸ್ತಾ ಇದ್ರು. ಹೀಗೆ ದಿಲೀಪ ಮನೆಗೆ ಬಂದು 5 ದಿನ ಕಳಿತು. ಅವನಿಗೆ ಆಫೀಸ್ನಲ್ಲಿ 15 ದಿನಗಳ ರಜೆ ಮಾತ್ರ ಸಿಕ್ಕಿತ್ತು. ಹಾಗಾಗಿ ಇನ್ನು 10 ದಿನದಲ್ಲಿ ಅವನು ಮತ್ತೆ ಬೆಂಗಳೂರಿಗೆ ಹೊರಡುವವನಿದ್ದ. ಹೀಗಿರುವಾಗ ಒಂದು ದಿನ ಸಂಜೆ ಎಲ್ಲರೂ ಕುಳಿತು ಮಾತನಾಡುತ್ತಾ ಇರಬೇಕಾದರೆ ಮೂರ್ತಿಯವರು ಮಗನ ಮುಂದೆ ಮದುವೆಯ ಬಗ್ಗೆ ಪ್ರಸ್ತಾಪ ಎತ್ತುತ್ತಾರೆ. ಖುಷಿಯಾಗಿ ಮಾತನಾಡುತ್ತಿದ್ದ ದಿಲೀಪನ ಮುಖ ಮದುವೆಯ ವಿಷಯ ಕೇಳಿ ಸಪ್ಪೆಯಾಗುತ್ತೆ. ಮಗನ ಅಂತರಾಳವನ್ನ ಅರ್ಥ ಮಾಡಿಕೊಂಡ ತಂದೆ ನೋಡೋದಿಲಿ ಆದದ್ದೆಲ್ಲ ಹಾಗೆ ಹೋಯ್ತು. ಅದರ ಬಗ್ಗೆ ಚಿಂತೆ ಮಾಡುತ್ತಾ ಕುಳಿತರೆ ಆಗುತ್ತೇನೋ? ಎಷ್ಟು ವರ್ಷ ಅಂತ ಹೀಗೆ ಇರ್ತೀಯಾ? ನಮಗೂ ವಯಸ್ಸಾಗ್ತಾ ಇದೆ. ಅದರಲ್ಲೂ ನಿನಗೆ ತಂಗಿ ಬೇರೆ ಇದ್ದಾಳೆ. ಅವಳ ಮದುವೆ ಕೂಡ ಆಗಬೇಕು. ನೋಡಿಯಪ್ಪ, ನಾನು ಈ ತರ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಬೇಕಿದ್ರೆ ಮದುವೆ ಮಾಡಿ. ನಂದೇನೂ ಅಭ್ಯಂತರ ಇಲ್ಲ.
ಆದರೆ ನನ್ನ ಮದುವೆ ವಿಷಯದ ಬಗ್ಗೆ ಇನ್ಯಾವತ್ತೂ ಪ್ರಸ್ತಾಪ ಎತ್ತಬೇಡಿ ಅಂತ ಖಡಾಖಂಡಿತವಾಗಿ ಹೇಳ್ತಾನೆ. ಮಗನ ಮಾತು ಕೇಳಿ ತಂದೆ ತಾಯಿ ಸುಮ್ಮನಾದರು. ನಮ್ಮ ಮಾತಿನ ಮಲ್ಲಿ ಮಧು, ಏನಣ್ಣ ನೀನು ಮದುವೆ ಅಂದ್ರೇನೆ ಸಿಡ ಬೀಳ್ತೀಯ. ನನಗೆ ಗೊತ್ತು ನೀನು ಯಾಕೆ ಮದುವೆ ಆಗ್ತಾ ಇಲ್ಲ ಅಂತ. ಆ ಸಂಜನಾಳಿಗೋಸ್ಕರ ತಾನೆ. ಎಷ್ಟು ಸಮಯ ಅಂತ ಅವಳ ನೆನಪಲ್ಲೇ ಕೊರಗತೀಯ. ನೀನೇ ಬೇಕು ಅಂತ ಇದ್ದಿದ್ರೆ ಅವಳು ಬೇರೆಯವರನ್ನ ಮದುವೆ ಆಗ್ತಾ ಇರಲಿಲ್ಲ. ನಿನ್ನನ್ನ ನಂಬಿ ಮೋಸ ಮಾಡಿದ್ಲು ಅಲ್ವಾ? ಅದಕ್ಕೆ ದೇವರವಳಿಗೆ ತಕ್ಕ ಪಾಠನೆ ಕಲಿಸಿದ್ದಾನೆ. ಮಧು ಬಾಯಿ ಮುಚ್ಚತಿಯ ಇಲ್ವಾ ಇವಾಗ? ದೊಡ್ಡವರು ಮಾತಾಡುವಾಗ ನಡುವೆ ಬಾಯಿ ಹಾಕಬಾರದು ಅಂತ ಎಷ್ಟು ಸಲ ಹೇಳೋದು ನಿನಗೆ? ಶ್ರೀಕಂಠಮೂರ್ತಿಯವರು ದುರುಗುಟ್ಟಕೊಂಡು ಮಗಳಿಗೆ ಗದರುತ್ತಾರೆ. ಅಪ್ಪನ ಏರುಧ್ವನಿಗೆ ಭಯಗೊಂಡ ಮಧು ಮರು ಮಾತನಾಡದೆ ಸುಮ್ಮನಾಗ್ತಾಳೆ. ತಂಗಿಯ ಮಾತು ಕೇಳಿ ಅಪ್ಪ ಅಮ್ಮ ನನ್ನಿಂದ ಏನನ್ನು ಮುಚ್ಚಿಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬುದು ದಿಲೀಪನಿಗೆ ಅರ್ಥ ಆಗುತ್ತೆ. ಮರುದಿನ ಬೆಳಗ್ಗೆ ಮೂರ್ತಿಯವರು ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿರುತ್ತಾರೆ. ತಾಯಿ ಕೂಡ ಅಡುಗೆ ಮನೆ ಕೆಲಸದಲ್ಲಿ ವ್ಯಸ್ತವಾಗಿರುತ್ತಾರೆ. ಇದೇ ಸರಿಯಾದ ಸಮಯ ಅಂತ ದಿಲೀಪ ಮಧು ಕೋಣೆಗೆ ಹೋಗ್ತಾನೆ. ನೆನ್ನೆ ಅಪ್ಪ ಬೈದಿದ್ದಕ್ಕೆ ಮಧು ಮುಖ ಉಫ್ ಅಂತ ಊದ್ಕೊಂಡಿತ್ತು. ಹತ್ರ ಹೋದ ದಿಲೀಪ ಮಧುಗೆ, ಏನೇ ಅದು ನೆನ್ನೆ ಸಂಜೆ ಹೇಳ್ತಾ ಇದ್ದೆಯಲ್ಲ, ಯಾಕೋ ನಿನ್ನಿಂದ ಸುಮ್ನೆ ಅಪ್ಪನಿಂದ ನಾನು ಬಯಸಿಕೊಂಡೆ. ಮತ್ತೆ ಅವರ ಕೈಯಿಂದ ನಾನು ಬಯಸಿಕೊಳ್ಳೋದಕ್ಕೆ ರೆಡಿಯಿಲ್ಲ. ನಾನೇನಾದ್ರೂ ನಿನಗೆ ಹೇಳಿದೆ ಅಂತ ಅಪ್ಪನಿಗೆ ಗೊತ್ತಾದ್ರೆ ನನ್ನನ್ನ ಸಾಯಿಸಿ ಬಿಡ್ತಾರೆ. ನೀವೇನಾದ್ರೂ ಮಾಡಿಕೊಳ್ಳಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಹೇ ಪ್ಲೀಸ್ ಕಣೆ ಮಧು, ಅಪ್ಪ ಮನೆಯಲ್ಲಿಲ್ಲ, ಅಮ್ಮ ಕೂಡ ಬಿಸಿ ಆಗಿದ್ದಾರೆ. ಅದೇನು ಅಂತ ಹೇಳೆ. ನಾನು ಯಾರ ಜೊತೆನೂ ಹೇಳೋದಿಲ್ಲ, ಪ್ರಾಮಿಸ್. ಅಯ್ಯೋ ಪ್ರಾಮಿಸ್ ಕಣೆ ಅಂತ ಅವಳ ತಲೆ ಮೇಲೆ ಕೈ ಇಟ್ಟಾಗ, ನೋಡು ತಲೆ ಮೇಲೆ ಕೈ ಇಟ್ಟಿದೀಯಾ? ಯಾರ ಜೊತೆನೂ ಹೇಳಬಾರದು ಪ್ಲೀಸ್, ಬೇಗ ಹೇಳು. ಅದೇ ನಿನ್ನ ಲವರ್ ಸಂಜನಾಳನ್ನ ಮದುವೆಯಾದ ಹುಡುಗ ಅದೇ ದಿನ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡನಂತೆ. ಅವನು ಕೂಡ ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ನಂತೆ. ಆದರೆ ಮನೆಯವರ ಒತ್ತಾಯಕ್ಕೆ ಸಂಜನಾಳನ್ನ ಮದುವೆಯಾದ. ತಾನು ಪ್ರೀತಿಸಿದ ಹುಡುಗಿನ ಬಿಟ್ಟಿರಲಾರದೆ ಮದುವೆ ದಿನ ರಾತ್ರಿನೇ ಆತ್ಮಹತ್ಯೆ ಮಾಡಿಕೊಂಡನಂತೆ. ಅದೇ ನೋಡು, ನಿನ್ನ ಮದುವೆ ಆಗ್ತಾ ಇದ್ದಿದ್ರೆ ಅವಳಿಗ ರಾಣಿ ತರ ಇರ್ತಾ ಇದ್ಲು. ಮನೆಯವರ ಮಾತು ಕೇಳಿ ಬೇರೆಯವರನ್ನ ಮದುವೆಯಾಗಿದ್ದಕ್ಕೆ ಅವಳಿಗೂ ಹಾಗೂ ಅವಳು ಎತ್ತವರಿಗೂ ತಕ್ಕ ಶಾಸ್ತಿಯಾಯಿತು. ಇಲ್ಲ ಮಧು, ಆ ತರ ಎಲ್ಲ ಹೇಳಬಾರದು. ಅವಳು ನನಗೆ ಮೋಸ ಮಾಡಲಿಲ್ಲ. ಹೆತ್ತವರು ಮತ್ತು ನನ್ನ ನಡುವೆ ಆಯ್ಕೆ ಎಂಬುದು ಬಂದಾಗ ಹೆತ್ತವರನ್ನ ಆರಿಸಿಕೊಂಡಳು. ಅದರಲ್ಲಿ ಒಂದು ಚೂರು ಕೂಡ ತಪ್ಪಿಲ್ಲ. ಅದೆಲ್ಲ ಎಲ್ಲಿ ಅವಳೀಗ? ಎಲ್ಲಿದ್ದಾಳೆ? ಅವಳ ಬಗ್ಗೆ ಏನಾದ್ರೂ ಗೊತ್ತಾ ನಿನಗೆ? ಯಾಕೋ ಅಣ್ಣ ಮತ್ತೆ ಅವಳ ಸವಾಸ ಏನಾದ್ರೂ ಮಾಡಬೇಕು ಅಂತ ಇದೆಯಾ? ಹೇಗೆ? ಹಾಗಲ್ವೇ ಸುಮ್ನೆ ಕೇಳ್ದೆ. ಗೊತ್ತಿದೆಯಾ ಏನಾದ್ರೂ ಆಗುತ್ತಾ? ಗಂಡ ತೀರ್ಕೊಂಡ ನಂತರ ಅತ್ತೆ ಮನೆಯವರು ಅವಳ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿದ್ರಂತೆ. ಮಗ ಸಾಯೋದಕ್ಕೆ ಬೇರೆ ಹುಡುಗಿ ಕಾರಣ ಅಂತ ಗೊತ್ತಿದ್ರೂ ಕೂಡ ಇವಳು ಬಂದ ನಂತರನೇ ನನ್ನ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದು. ಮದುವೆ ದಿನನೇ ಮಗನನ್ನ ನುಂಗಿಕೊಂಡು ಬಿಟ್ಲು. ಇವಳ ಕಾಲ್ಗುಣನೇ ಸರಿ ಇಲ್ಲ ಅಂತ ಅವಳನ್ನ ಮನೆಯಿಂದ ಹೊರಹಾಕಿದ್ರು. ವಿಧಿ ಇಲ್ಲದೆ ಮತ್ತೆ ತವರು ಮನೆಗೆ ಬಂದಿದ್ದಾಳೆ. ಒಂದೊಂದು ಸಲ ಪಾಪ ಅನ್ಸುತ್ತೆ ಅವಳನ್ನ ನೆನೆಸಿಕೊಂಡಾಗ. ಒಂದು ಕಡೆ ಗಂಡ ಇಲ್ಲ, ಮತ್ತೊಂದು ಕಡೆ ಮದುವೆಯಾದ ದಿನಾನೇ ಗಂಡನ್ನ ನುಂಗಕೊಂಡು ಬಿಟ್ಲು ಅನ್ನೋ ಅಣೆಪಟ್ಟಿ. ಅದು ಅಲ್ದೆ ಅವಳತ್ತಿಗೆ ಕಾಟ ಬೇರೆ. ಕೂತು ಕೂಳು ತಿಂತ ಇದ್ದಾಳೆ ಅಂತ ಪ್ರತಿದಿನ ಹೇಳಿಸ್ತಾರಂತೆ. ನೋಡನ್ನ, ನನಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ. ಈ ವಿಷಯ ನಿನ್ನ ಕಿವಿಗೆ ಬೀಳಬಾರದು ಅಂತ ಅಮ್ಮ ಹಾಗೂ ನನಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಆದರೂ ನೀನು ಕೇಳ್ದೆ ಅಂತ ಹೇಳಿದ್ದೀನಿ. ಈ ವಿಷಯ ನಿನಗೆ ಗೊತ್ತೇ ಇಲ್ಲ ಅನ್ನೋ ತರ ಇದ್ದು ಬಿಡು. ಮಧು ವಟವಟ ಅಂತ ಮಾತಾಡ್ತಾ ಇದ್ರುನು ದಿಲೀಪ ಏನು ಕಿವಿ ಕೇಳದಂತೆ ರೂಮಿನಿಂದ ಹೊರ ನಡೆದಿದ್ದ. ತಾನು ಪ್ರೀತಿಸಿದ ಹುಡುಗಿ ಸಂಜನಾಳ ಬದುಕಲ್ಲಿ ಇಷ್ಟೊಂದು ದೊಡ್ಡ ಬಿರುಗಾಳಿ ಬೀಸಿದೆ ಅಂತ ಅವನೂ ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ. ಯೋಚನೆಯಲ್ಲೇ ಮುಳುಗೋಗಿದ್ದವನ ಕಣ್ಣಲ್ಲಿ ನೀರು ಜಾರತಾ ಇತ್ತು. ದಿಲೀಪ್ ತಾನು ಪ್ರೀತಿಸಿದ ಹುಡುಗಿಯ ಬಾಳಿನಲ್ಲಿ ನಡೆದ ಘಟನೆಯನ್ನ ನೆನೆಸಿಕೊಂಡು ಭಾವುಕನಾಗ್ತಾನೆ. ಹಿಂದೆ ನಡೆದಿದ್ದೆಲ್ಲವೂ ಅವನ ಕಣ್ಣ ಮುಂದೆ ಮತ್ತೆ ಮತ್ತೆ ಬರಲು ಆರಂಭಿಸಿತ್ತು. ಸಂಜನಾ ಅಚ್ಯುತ್ಯಮೂರ್ತಿಯವರ ಮುದ್ದಿನ ಮಗಳು. ಅವರಿಗೆ ಇನ್ನೊಬ್ಬ ಮಗ ಕೂಡ ಇದ್ದ. ಆದರೆ ಮಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ. ಯಾಕಂದ್ರೆ ಅವಳು ಹುಟ್ಟಿದ ನಂತರ ಮೂರ್ತಿಯವರು ಸಮಾಜದಲ್ಲಿ ಒಂದು ಗಣ್ಯ ಸ್ಥಾನವನ್ನ ಪಡ್ಕೊಳ್ಳುವುದಲ್ಲದೆ ಐಶ್ವರ್ಯದಲ್ಲೂ ಬಹು ಎತ್ತರಕ್ಕೆ ಏರಿರ್ತಾರೆ. ಇದಕ್ಕೆಲ್ಲ ನನ್ನ ಮಗಳೇ, ನನ್ನ ಮಗಳ ಕಾಲ್ಗುಣನೇ ಕಾರಣ ಅಂತ ಅವಳನ್ನ ಮಗನಿಗಿಂತ ಒಂದು ಹೆಜ್ಜೆ ಎತ್ತರದಲ್ಲಿ ಇಟ್ಟಿದ್ರು. ಶ್ರೀಕಂಠಮೂರ್ತಿ ಅವರ ಮನೆಯ ಗೇಟ್ನಿಂದ 10-20 ಹೆಜ್ಜೆ ಹಾಕಿದ್ರೆ ಸಿಗತಾ ಇತ್ತು ಅಚ್ಯುತ್ಯಮೂರ್ತಿಯವರ ಮನೆ. ಕೇವಲ ಅವರಿಬ್ಬರ ಮನೆ ಮಾತ್ರ ಹತ್ರ ಇದ್ದಿದ್ದಲ್ಲದೆ ಎರಡು ಕುಟುಂಬಗಳ ಬಾಂಧವ್ಯ ಕೂಡ ತುಂಬಾನೇ ಚೆನ್ನಾಗಿತ್ತು. ಹಾಗಾಗಿ ದಿಲೀಪ ಹಾಗೂ ಸಂಜನಾ ಒಟ್ಟೊಟ್ಟಿಗೆ ಆಡಿ ಬೆಳೆದವರು. ಸೊ ಕಥೆಯಲ್ಲಿ ಮುಗಿಯುತ್ತೆ. ಕಥೆ ಇಷ್ಟವಾಗಿದ್ರೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.